ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪ್ರತಿಯೊಬ್ಬ ಹುಡುಗಿಗೂ ಜೀವನದಲ್ಲಿ ಒಬ್ಬ ಗೆಳೆಯ ಬೇಕು. ಆದ್ರೆ ಬೇಕು ಬೇಕು ಬೇಕೇ ಬೇಕು. ಹೌದು ಹೌದು. ಈ ತಿಂಗಳಿಲ್ಲ ಅಂದ್ರೆ ಮುಂದಿನ ತಿಂಗಳಿಗೆ ಯಾರಿಗೂ ಬೇಕು, ಒಟ್ಟು ಬೇಕು. ಎಲ್ರು ಹೇಳ್ತಾ ಇದಾರೆ, ನಾವು ಹೌದು ಹೌದು ಅಂತ ಅನ್ಕೊಂಡು ಹೋಗ್ತಾ ಇರೋದೆ ಅಷ್ಟೇ. ನನ್ನ ಪ್ರಾರ್ಥನೆ ಬಿಡಿ, ನಿಮ್ಮಿಬ್ರು ಪ್ರಾರ್ಥನೆ ಒಂದೇ ಆಗಿತ್ತಲ್ಲ, ಗೆಳೆಯ ಬೇಕು ಅಂತ. ಈ ಗೆಳತಿ ಯಾರು? ಇದು ನಮ್ಮ ಅಕ್ಕ, ದೊಡ್ಡ ಅಕ್ಕ. ತಂಗಿ ತರ ಕಾಣಿಸ್ತಾರೆ. ಅದಕ್ಕೆ ಫಸ್ಟೇ ಹೇಳ್ತೆ, ದೊಡ್ಡ ಅಕ್ಕ. ಏನ್ ಅವ್ರ ಹೆಸರು? ಅನುಷಾ ರಮೇಶ್. ಹಾಯ್ ಅನು. ರಮೇಶ್ ಸರ್, ಡಬಲ್ ಆಕ್ಟಿಂಗ್ ಪಿಕ್ಚರ್ ನೋಡೋದಾಗಿತ್ತಿದು. ಸೋ ಬ್ಯೂಟಿಫುಲ್ ಗೊತ್ತಾ. ಟೋಟಲ್ ಕೊರಿಯೋಗ್ರಫಿ ಆಗ್ಲಿ. ಪೂಜಾ, ನಾವಂತೂ ಪ್ರತಿ ವಾರ ನೀವ್ ಏನ್ ಮಾಡ್ತೀರಾ ಅಂತ ಎದುರು ನೋಡಕ್ ಶುರು ಮಾಡ್ಬಿಟ್ಟಿದೀವಿ. ಅಷ್ಟು ಚೆನ್ನಾಗಿತ್ತು. ಯು ಆರ್ ಡೂಯಿಂಗ್ ಸೋ ವೆಲ್. ಕೀಪ್ ಇಟ್ ಅಪ್. ಗುಡ್ ಲಕ್. ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಪನಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ ನಿಮ್ ತಂದೆನೇ ಅಲ್ವಾ? ಹೌದು. ಕರೀರಿ ನಿಮ್ ತಂದೆ ತಾಯಿನ, ದಯವಿಟ್ಟು ಕರೀರಿ ಸ್ಟೇಜ್ ಮೇಲೆ. ಎಲ್ರಿಗಿಂತ ಮುಂಚೆ ನೋಡಿ ನಿಮ್ ತಂದೆ ಬರ್ತಾರೆ. ನಿಮ್ ಹೆಂಡ್ತಿನ ಕರ್ಕೊಂಬನ್ನಿ ಸರ್ ಸ್ಟೇಜ್ ಮೇಲೆ. ಅನುಶ್ರೀ ನೋಡಿದ ತಕ್ಷಣ ಹೆಂಡ್ತಿನ ಮರ್ತ್ಬಿಟ್ರಿ ನೀವು. ಅನು ಅನೀಶ್, ಆ ಪರ್ಫಾರ್ಮೆನ್ಸ್ ನೋಡೋಕ್ ಮುಂಚೆ ಕರೆಕ್ಟ್ ಬೇಬಿ, ಈ ಪರ್ಫಾರ್ಮೆನ್ಸ್ಗೆ ಒಂದು ಬ್ಲಾಕ್ ಬಸ್ಟರ್. ಅದು ಪೂಜಾ ಅವರ ಪರ್ಫಾರ್ಮೆನ್ಸ್ ಆಗಿದೆ. ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಇದೆ. ಬ್ಲಾಕ್ ಬಸ್ಟರ್ ಖುಷಿಗೆ ನಮ್ಮ ಮುಂದಿನ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 8 ನ ಅಮೇಜಿಂಗ್ ಡಾನ್ಸರ್ ಸರ್ ಹಾಗೂ ಅವರ ಪ್ರೀತಿ ಪಾತ್ರರು ಈಗ ಡ್ಯಾನ್ಸ್ ಮಾಡ್ತಾರೆ. ಗೋಪಾಲ್ ಮ್ಯೂಸಿಕ್. ಪೂಜಾ ಪೂಜಾ ಪೂಜಾ, ನೋಡಲ್ಲಿ ನಿಮ್ಮ ತಂದೆ ರವಿಚಂದ್ರನ್ ಆಗ್ತಾ ಇರೋದನ್ನ ನೋಡು. ಸರ್ ಹೌದು, ಬಟ್ ನೀವು ತುಂಬಾ ರಾಗಿ ಹೊಲ ಕಡೆ ಹೋಯ್ತಾ ಇದ್ದೀರಿ. ಈ ಕಡೆ ಮುಂದೆ ಬನ್ನಿ ಸರ್. ಈ ಸಾಂಗ್ಗೂ ನೀವು ಹೋಗ್ತಾ ಇರೋ ಸ್ಪೀಡ್ಗೂ ಹಿಂಗೆ ಈ ಒಂದು ನಿಮ್ಮಲ್ಲಿರುವ ಈ ಶೃಂಗಾರ ಕಾವ್ಯ ಹೆಂಗೆ ಆಚೆ ಬರ್ತಾ ಇದೆ ಸರ್? 57 ವರ್ಷ. ಬೆಳಿಗ್ಗೆ 1 hour ವಾಕಿಂಗು, 1 hour ಯೋಗ ಎಕ್ಸಸೈಸ್. ಬೆಳಿಗ್ಗೆ 1 hour ವಾಕಿಂಗ್, 1 hour ಯೋಗ, 1 hour ಎಕ್ಸಸೈಸ್. 2 hours. 57 ವರ್ಷ. ಆಮೇಲೆ ಡಯಟ್ ಏನೇನ್ ಬೇಕು ತಿಂತಾ ಇರ್ತೀನಿ. ಕನಸ್ತಾ ಇರ್ತೀನಿ. ಸತ್ಯ, ಸುಳ್ಳು ಹೇಳಲ್ಲ. ಆಮೇಲೆ ಜಾಸ್ತಿ ಟೆನ್ಷನ್ ತಗೊಳ್ಳೇಬಾರ್ದು. ಹೌದು. ಬಂತ ಅನ್ಭೋಗ್ಸೋಣ, ಇಲ್ವಾ ಬಿಟ್ಬಿಡೋಣ. ಯಾವಾಗ್ಲೂ ಜಾಲಿ ಜಾಲಿ, ಫುಲ್ಲು ಜಾಲಿ. ಹೆಂಗ್ ಹೇಳಿ? ಜಾಲಿ 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 ಜಾಲಿ. ನೀವ್ ಎಷ್ಟು ಜಾಲಿ ಮಾಡಿದಾರ ನೋಡಿ. 1 2 3 4 ಕಾಣಿಸ್ತದೆ. ಅವ್ರು ಕರಿಬೋದಾ? ಸಾರ್, ಅದು ನಿಮ್ಮ ಜಾಲಿ. ಅದು ಬನ್ನಿ ಬನ್ನಿ, ಅವ್ರ ಜಾಲಿ, ನೀವು ಸ್ವಲ್ಪ ಪೋಲಿ. ಬನ್ನಿ ಬನ್ನಿ ಬನ್ನಿ. ಅವರಿಬ್ರು ಮಾತಾಡ್ಕೋತಾ ಇದಾರೆ, ನಮ್ ಡ್ಯಾಡಿ ಯಾಕೆ ಹಿಂಗ್ ಆಗ್ಬಿಟ್ಟಿದ್ದಾರೆ ಅಂತ. ಆಕ್ಚುಲಿ ನಮ್ಮ ಫ್ಯಾಮಿಲಿ ತುಂಬಾ ಹ್ಯಾಪಿಯಾಗೇ ಇದ್ದೀವಿ. ನೀವು 4 ಮಕ್ಕಳು ಅಂತ. ಮೇಡಮ್, ನೀವು ಒಂದು ರೂಟಲ್ಲಿ ಹೋಗ್ತಾ ಇದ್ದೀರಾ. ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ ತುಂಬಾ ಹ್ಯಾಪಿ ಆಗಿದೆ. ಅವರು ಜಿಗ್ ಚಾಕ್ ಜಿಗಿ ಜಿಗಿ ಚಾಕ್. ಹೆಂಗ್ ಸರ್ ಅದೇ ಮೈಕ್ ಕೊಡಿ. ಹೆಂಗ್ ಸರ್ ಅದು ಜಿಗ್ ಚಾಕ್ ಜಿಗ್ ಚಾಕ್ ಟಿಕ್ ಟಿಕ್ ಚಾಕ್. ಮೇಡಮ್ ಬಿಟ್ಬಿಡಿ ಮೇಡಮ್. ನೀವು ಪಾಪ ಏನೋ ಹೇಳ್ತಾ ಇದ್ರೆ ಅವ್ರು ಫುಲ್ ಜಾಲಿ ಮಾಡೋಲ್ಲವ್ರೆ. ಬಟ್ ಒಂದು ವಿಷಯ ಹೇಳ, ಇಡೀ ಕುಟುಂಬನ ಹಿಂಗಿಟ್ಕೊಂಡು ಖುಷಿಯಾಗಿ ನಿಲ್ಸಿದಾರಲ್ಲ, ಈ ವ್ಯಕ್ತಿಗೆ ಹೊಡಿರೋ ಚಪ್ಪಾಳೆ. ನಾವು ನನ್ನ ಅಪ್ಪ ಅಮ್ಮಂಗೆ ಒಂದು ಡೆಡಿಕೇಶನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಏನಮ್ಮ? ನಾವು ಮಕ್ಕಳೆಲ್ಲ ಒಂದೊಂದು ಲೈನ್ ಹೇಳ್ತೀವಿ. ನಮ್ಮ ಅಪ್ಪ ಮತ್ತೆ ನಮ್ಮ ಎಲ್ರು ಮುಂದೆ ಬನ್ನಿ. ಸೋ ಕ್ಯೂಟ್. ಪಪ್ಪ, ಮಮ್ಮಿ, ಈಗಿನ ಕಾಲದಲ್ಲಿ ಮನೆಗೆ ಒಂದ್ ಮಗು ಸಾಕು ಅಂತ ಹೇಳ್ತಾರೆ. ಅಂತ ಟೈಮಲ್ಲಿ 4 ಜನ ಮಕ್ಳನ್ನ ಬೆಳೆಸಿದಿರಾ. ಇದು ಒಂದು ಸವಾಲೇ ಆಗಿರಬಹುದು. ಆದ್ರೂ ಅದು ಕಷ್ಟ ಅಂತ ಯಾವತ್ತೂ ನಮಗ್ ನೀವು ತೋರ್ಸ್ಕೊಟ್ಟಿಲ್ಲ. ನಾವೆಲ್ಲರೂ ಸಮಾನರು ಅನ್ನೋದನ್ನ ತೋರ್ಸ್ಕೊಟ್ಟು ಬೆಳೆಸ್ಕೊಟ್ಟಿದ್ದೀರಾ. ನಮ್ಮೆಲ್ಲರಿಗೂ ಏನೂ ಕಡಿಮೆ ಆಗದೆ ಇರೋ ಹಾಗೆ ನಡೆ ನುಡಿ ವಿದ್ಯಾಭ್ಯಾಸ ಎಲ್ಲ ಕಲಿಸ್ಕೊಟ್ಟಿದ್ದೀರ. ಇಡೀ ಜಗತ್ತನ್ನ ಎದುರಿಸೋಕೆ ಶಕ್ತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಾನೇನ್ ಕೇಳಿದ್ರು ಕೊಡ್ಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪಪ್ಪ, ನೀವು ನಮ್ಮ ಬೆನ್ನೆಲುಬಾದ್ರೆ, ಮಮ್ಮಿ ನೀವೇ ನಮ್ಮ ಹೃದಯದ ಮಿಡಿತ, ನಮ್ಮೆಲ್ಲರ ಜೀವನದ ಹೆಮ್ಮೆ, ನಮ್ಮ ಸಂಭ್ರಮ. ಇಂತಿ ನಿಮ್ಮ ಪ್ರೀತಿಯ ಮಕ್ಕಳು.
ಸರ್ ನೀವು ಸೂಪರ್ ಸರ್. ತಮ್ಮ ಹೆಸರು? ರಮೇಶ್ ರಮೇಶ್. ರಮೇಶ್ ಗುರಪ್ಪ. ರಮೇಶ್ ಗುರಪ್ಪ. ನೀವೆಲ್ ಗುರ್ರ ಅಂತೀರಾ ನೀವು? ಇಲ್ಲಪ್ಪ. ನೀವು ಕೂಲಪ್ಪ ನೀವು. ನನಗೆ ಅನ್ಸ್ತಾ ಇದೆ ಈ ರಮೇಶ್ ಗುರಪ್ಪ ಅವರ ಒಳಗಡೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಸರ್ ಇದ್ದಾರೆ ಅಂತ ಹೇಳಿ. ಕರೆಕ್ಟಾ ಸರ್? ಸರ್ ಒಂದೇ ಒಂದು ಅಣ್ಣವ್ರ ಡೈಲಾಗ್ ಹೇಳಿ ಸರ್. ಬನ್ನಿ ಸರ್, ಬನ್ನಿ ಸರ್. 1982 ಅಲ್ಲಿ ಅಲ್ಲಿಂದ ಶುರು ಮಾಡ್ತೀರಾ? ಅವ್ರದ್ದು ಪಿಕ್ಚರ್ ನೋಡಿದೆ. ಹಾ, ಯಾವುದು? ಬೆಂಕಿಯಲ್ಲಿ ಅರಳಿದವು. ಅವಾಗ ಬೆಂಕಿಯಲ್ಲಿ ಅರಳಿದ ಹೂವನ. ಸುಂದರ ಸ್ವಪ್ನಗಳು. ಸುಂದರ ಸ್ವಪ್ನಗಳು. ಅಲ್ಲ, ಹಳೆ ಸರ್, ಹಳೇದು. ಇಲ್ಲ ಅಷ್ಟೇ, ಅದಕ್ಕಿಂತ ಹಳೇದು. ಅನುರಾಗ ಅರಳಿತು. 1983-84. ನಾನ್ ಬಂದಿರಲಿಲ್ಲ ಸರ್ ಸಿನಿಮಾಗೆ. 83 ಇಲ್ಲ ಸರ್, ನಾನು ನೋಡಿದ್ದೀನಿ ಸರ್. ಅದು ನನ್ನ ಕಾಲೇಜಲ್ಲಿ ಏನೋ ಬಂದು ನೋಡಿರ್ಬೇಕು ನೀವು. ಸರ್ ಬೆಂಕಿಯಲ್ಲಿ ಅರಳಿದು ಅಲ್ಲ, ಅವ್ರು ಮಾಡಿಲ್ಲ. ಸ್ಟಾರ್ಟಿಂಗ್ ಪಿಕ್ಚರ್ ನಾನು ಅವಾಗ ಎಷ್ಟು ಸ್ಟ್ಯಾಂಡರ್ಡ್ ಹೋಗ್ತಿದ್ದೆ. ಸರ್ ಸ್ಟಾರ್ಟಿಂಗ್ ಪಿಕ್ಚರ್ ಯಾವ್ದು ಸರ್ ನಿಮ್ದು? ಸರ್ ಸುಂದರ ಸ್ವಪ್ನಗಳು ಸರ್. ಸುಂದರ ಸ್ವಪ್ನಗಳು. ಅದೇ ಇರ್ಬೋದು ಅನ್ಸುತ್ತೆ. ಅದೇ ಕರೆಕ್ಟ್. 84-85 ಸರ್ ಅದು. ಇಲ್ಲ ಸರ್, ನಾನು ಈಗ next ರಮೇಶ್ sir 87. ನಿಮ್ಗೆ ಯಾವ್ದು ಆಗ್ಬೇಕು ಹೇಳಿ, ಯಾವ ಫಿಲಮ್ ಬೇಕು ಹೇಳಿ, ಅದನ್ನ ಮಾಡಿದ್ದೀನಿ ನಾನು. ಇಲ್ಲ ನಾನು ಮಾಡಿದೀನಿ, ತಿರ್ಕೋಣ, ನೀವು ಹೇಳಿ ಕತೆ ಹೇಳಿ. ನೋಡಿ ಸರ್, ಅವಾಗ ನಾನು 9th ಸ್ಟ್ಯಾಂಡರ್ಡ್. ಅವಾಗ ನಾನು ಆ 9th ಸ್ಟ್ಯಾಂಡರ್ಡ್. ಅವಾಗ ನಾನು ನೀವು ನಡೆಸೋಣ. ಅವಾಗ 83-84 ಅಲ್ಲಿ ಕ್ಯಾನ್ಸಲ್ ಸರ್, ಇಟ್ಸ್ ನಾಟ್ ಇವನ್ ಯು. ಅವಾಗ ನಾವು ಫಸ್ಟ್ ಫಿಲಮ್ ಕವಿರತ್ನ ಕಾಳಿದಾಸ. ಸರ್ ನಾನು ಅದನ್ನಂತೂ ಖಂಡಿತ ಮಾಡಿಲ್ಲ ಸರ್. ನಾವು ನೋಡಿರೋದು ಫಸ್ಟ್ ಪಿಕ್ಚರು ಓ ಸರಿ ಸರಿ ಸರಿ. 1983. ಇದು ಕವಿ ಅಭಿನಯ ಥಿಯೇಟರ್ ಅಲ್ಲಿ ಕವಿರತ್ನ ಕಾಳಿದಾಸ. ಅವಾಗ ಸ್ಕೂಲ್ ಬಂಕ್ ಮಾಡ್ಬಿಟ್ಟು ಪಿಕ್ಚರ್ ನೋಡ್ತಿದ್ವಿ. ನೀವೇನ್ ಹೇಳಕ್ ಬಂದ್ರಿ? ಸರ್ ಲವ್ಲಿ ಮೀಟಿಂಗ್ ಯು ಸರ್. ಬಹಳ ಖುಷಿ ಆಯ್ತು ರಮೇಶ್, ಬಹಳ ಖುಷಿ ಆಯ್ತು ಸರ್. ಈ ವ್ಯಕ್ತಿ ಇದಾರಲ್ಲ, ಇಟ್ಕೊಂಬ ನೀನು. ಮೇಡಮ್ ಕಣ್ಮುಚ್ಕೊಳ್ಳಿ ನೀವು. ಖುಷಿ ಆಯ್ತು ಸರ್ ನಿಮ್ಮನ್ನ ಮೀಟ್ ಮಾಡಿ. ನಾಟಿ. ಹಿ ಇಸ್ ಅ ರಿಯಲ್ ಹೀರೋ. ಪೂಜಾ, ನೀವು ಎಲ್ಲ ಸಿಕ್ಕಾಪಟ್ಟೆ ಪುಣ್ಯ ಮಾಡಿದ್ದೀರಾ ಈ ರೀತಿ ಒಂದು ವ್ಯಕ್ತಿನ ತಂದೆಯಾಗಿ ಪಡೆಯೋದಕ್ಕೆ. ಓಕೆನಾ? ಸೊ ಯಾರ ದೃಷ್ಟಿನೂ ನಿಮ್ಮ ಕುಟುಂಬದ ಮೇಲೆ ಬೀಳದೇ ಇರಲಿ. ಓಕೆನಾ?